ಸಿಟಿ ವಾತಾವರಣ ಬಿಟ್ಟು ನೇಚರ್ ವಾತಾವರಣಕ್ಕೆ ಹೋಗೋಣ, ಕಣ್ಣಿಗೆ ತಂಪಾಗಲಿ. ಜೀವನದಲ್ಲಿ ಯಾರು ಎದುರ್ಕೋಬಾರ್ದು, ಎದುರ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ನಾನೊಂದು ಬೈಕ್ ತಗೊಳ್ಳೋಣ ಅಂತ ಅನ್ಕೊಂತಾ ಇದ್ದೆ. ರೋಸ್ ಯಾರು ಕೊಟ್ಟರು ಅಂತ ನಾನು ಹೇಳೋಕ್ಕಾಗಲ್ಲ, ರಿವೀಲ್ ಮಾಡೋಕ್ಕಾಗಲ್ಲ. ನಂಗೆ ಸಿಟ್ಟಿದೆ ಅದಕ್ಕೆ. ಬರೋದು ಯಾವಾಗ ಬರ್ತೀನೋ ಗೊತ್ತಿಲ್ಲ. ಈ ರೂಮ್ನ ಕಾರಲ್ಲಿ ಗೊತ್ತಾಗಲ್ಲ, ಅಷ್ಟು ಬೈಕಲ್ಲೇ ಎವಿಡೆಂಟ್ ಆಗಿ ಗೊತ್ತಾಗುತ್ತೆ. ಸುದೀಪ ಭಯ ಆಯ್ತೇನಾ? ಇನ್ಫ್ಲುಯೆನ್ಸರ್ ಆಗ್ಬೇಕಾಯ್ತು. ಸುದಿ ಹುಷಾರು, ಜೋಪಾನ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಎಲ್ಲ ಹೇಗಿದ್ದೀರಾ? ಐ ಥಿಂಕ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಹೇಳಿದ್ನಲ್ಲ, ಒಂದು ಸರ್ಪ್ರೈಸ್ ಇದೆ, ಎಲ್ಲಿಗೋ ಹೋಗ್ತಾ ಇದ್ದೀನಿ ಅಂತ. ಎಸ್, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಸರ್ಪ್ರೈಸ್. ಆ್ಯಕ್ಚುಲಿ ನಾನು ತೋಟಕ್ಕೆ ಹೋಗ್ತಾ ಇದ್ದೀನಿ. ಸೊ ತೋಟಕ್ಕೆ ಏನಕ್ಕೆ ಅಂದರೆ ಬಹುಶಃ ಐ ಥಿಂಕ್ 7 months ಆಯಿತು ನಾವು ಜಾತ್ರೆಗೆ ಹೋಗಿದ್ದು. ಅಲ್ಲಿಂದ ನಾನು ಹೋಗೇ ಇಲ್ಲ. ಸೊ ಬೆಂಗಳೂರು ಅಲ್ಲಿ ಇಲ್ಲಿ ಅಂತ ಬರೀ ಸುತ್ತುತ್ತಾ ಇದ್ದೀವಿ. ಸ್ವಲ್ಪ ನನಗೆ ರಿಲ್ಯಾಕ್ಸ್ ಸಿಗಬೇಕು ಅಂದರೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಲೋ ಆಗಿದ್ದೀನಿ. ಸ್ವಲ್ಪ ಎನರ್ಜಿ ಎಲ್ಲ ತೊಗೊಳಕ್ಕೆ ನಾನು ತೋಟಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಅಂದರೆ ಕಾಮಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಈ ಒಂದು ಸಿಟಿ ವಾತಾವರಣ ಬಿಟ್ಟು ನೇಚರ್ ವಾತಾವರಣಕ್ಕೆ ಹೋಗೋಣ, ಕಣ್ಣಿಗೆ ತಂಪಾಗಲಿ, ಎಲ್ಲಾದರೂ ಟ್ರೆಕ್ಕಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಹಾಗೆ ಗಿಡ ಹಾಕ್ಸ್ಬೇಕು, ಕಾಫಿ ಗಿಡ. ಆ್ಯಂಡ್ ಸೊ ಇಷ್ಟು ಇದೆ. ನಮ್ಮ ಜೊತೇಲಿ ಎಲ್ಲರೂ ಇದ್ದಾರೆ, ಅಂದರೆ ನನ್ನ ಬಾಯ್ಸ್, ನಮ್ಮ ಅಮ್ಮ ಎಲ್ಲರೂ ಇದ್ದಾರೆ. ಅಮ್ಮ ಬಂದೆ. ಏನಮ್ಮ? ನಾನಿಲ್ಲ. ಯಾಕೆ ನೀನಿಲ್ಲ? ನೀನು ಬರ್ತಿದ್ದೆ ನಮ್ಮ ಜೊತೆ ಗಿಡ? ತೋಟಕ್ಕೆ ಕೊಡ್ತಾರೆ. ಅದೇ ನಾವೇ ತೋಟಕ್ಕೆ ಹೋಗ್ತಿರೋದು. ನಾನು ಟಿಂಬರ್ ಕಡಿಯೋಕ್ಕೆ ಇದು ಕೊಟ್ಟಿದ್ದೆ ಇವತ್ತು. ಆಮೇಲೆ ನಮ್ಮಮ್ಮ ಗೈಸ್ ಈ ಒಂದು ಲುಕ್ ಟಿಂಬರ್ ಕಡಿಯೋದು ಅಂತೆ. ಟಿಂಬರ್ದು ಸಿಲ್ವರ್ ಕೊಡ್ತಾರೆ ನಮ್ಮೂರ ಕಡೆ. ಅವ ಸಿಲ್ವರ್ ಕಟ್ಟಿದಾಗ ಈ ಬೇರಿಗಳು ಬರ್ತಾರೆ ಈ ತರ ಕಟ್ಕೊಂಡು. ಇದು ಫ್ಯಾಷನ್, ಮರ ಕೊಯ್ಯಕ್ಕೆ. ಅದಕ್ಕೆ ನಾನು ಹೇಳ್ತಿರೋದು. ಅಂದ್ರೆ ಆಂಟಿ ನೋಡಿ, ಹಳೆ ಕಾಲದ್ದೇ ಇವಾಗ ಯಾವ ತರ ಫ್ಯಾಷನ್ ಬಂದಿದೆ. ಆ ಫ್ಯಾಷನ್ ಏನು ಇಲ್ವಲ್ಲ ಪಾಪ, ಅದಕ್ಕೆ ಹಳೆ ಕಾಲದ್ದೇ ಹುಡ್ಕೋಬೇಕು. ಅದೇ ಕಮ್ ನಮ್ಮನ್ನ ನಾವು ಡ್ರೆಸ್ಅಪ್ ಆದರೆ ಖುಷಿಯಾಗಿರ್ತೀವಂತೆ. ಆಮೇಲೆ ಈ ರೋಸ್ ಯಾರು ಕೊಟ್ಟರು ಗೊತ್ತಾ? ನಾನೇ ಅಲ್ಲ, ಯಾರು ಕೊಟ್ಟಿರ್ಬೋದು? ನಾನೇ ಅನ್ಸುತ್ತೆ. ಇಲ್ಲ, ನಾನು ಸುಳ್ಳು ಹೇಳೋದು ನೀನು ಅಂತ. ಹೌದಾ? ಓಕೆ, ಆದರೆ ಅವ್ರು ನಿಜವಾದ ಹೆಸರು ಹೇಳಲ್ಲ ನಾನು. ನಂಗೆ ಸಿಟ್ಟಿದೆ ಅದಕ್ಕೆ. ಇದೆಲ್ಲ ಸೀಕ್ರೆಟ್ ಗೈಸ್. ಈ ಒಂದು ರೋಸ್ ಯಾರು ಕೊಟ್ಟರು ಅಂತ ನಾನು ಹೇಳೋಕ್ಕಾಗಲ್ಲ, ರಿವೀಲ್ ಮಾಡೋಕ್ಕಾಗಲ್ಲ. ಆದರೂ ನೀವು ತಪ್ಪು ತಿಳ್ಕೊಬೇಡಿ. ಇದು ಸರಿ, ಹೋಗೋಣ. ಓಕೆ, ನನ್ನ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ. ಆ್ಯಂಡ್ ಚೇತುನು ಅಷ್ಟೇ ರೆಡಿ ಆಗಿದ್ದಾಳೆ. ಆಮೇಲೆ ತೋರಿಸ್ತೀನಿ. ನಾನು ಬರೋದು ಯಾವಾಗ ಬರ್ತೀನೋ ಗೊತ್ತಿಲ್ಲ. ಈ ರೂಮ್ನ ಚೆನ್ನಾಗಿ ನೋಡ್ಕೊಳ್ಳಿ ಆಯಿತಾ ಪ್ಲೀಸ್. ನಮ್ಮ ಜೊತೆಲಿ ಚಂಪು ತೋಟಕ್ಕೆ ಬರ್ತಾ ಇದೆ. ಖುಷಿ ನೋಡು ಅವನಿಗೆ, ಖುಷಿ, ಫುಲ್ ಖುಷಿ ಅವನಿಗೆ. ಅವನಿಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ. ಸೊ ಎಲ್ಲರೂ ಕರ್ಕೊಂಡು ಹೋಗಬೇಕು, ದೂರ ಎಲ್ಲರೂ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊತಾ ಇದ್ದೀನಿ. ಬಟ್ ಇವಾಗ ರೂಢಿ ಮಾಡಿಸ್ಕೊಂಡು ಮುಂದೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಡಾಗ್ ಪೇರೆಂಟ್ಸ್ ತುಂಬ ಒದರ್ತಾ ಇದೆ. ಒಂದ್ಸರಿ ಹೇರ್ ಕಟ್ ಮಾಡಿಸ್ಬೇಕು. ಹುಡ್ದಾಗಿಂದ ಹೇರ್ ಕಟ್ಟೇ ಮಾಡಿಸಿಲ್ಲ ಅವನು. ಇವಾಗ ಕಾಫಿ ಬ್ರೇಕ್ ಗೈಸ್. ನಾವೆಲ್ಲೋದ್ರೂ ಬ್ರೇಕ್ ಕೊಟ್ಟೆ ಹೋಗೋದು, ಗೊತ್ತಲ್ಲ. ನೋಡಿ, ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋದ್ರು ಬ್ರೇಕ್. ನಾವು ಬೂಸ್ಟ್ ಕುಡಿತಾ ಇದ್ದೀವಿ ಗೈಸ್, ಕಾಫಿ ಕುಡಿಯೋದು ಬಿಟ್ಟು. ಅಥವಾ ಕಾಫಿ ಕುಡಿದು ಬೋರ್ ಆಗಿದೆ, ಅದಕ್ಕೋಸ್ಕರ ಬೂಸ್ಟ್ ಕುಡಿತಾ ಇದ್ದೀವಿ, ಜಸ್ಟ್ ಫಾರ್ ಚೇಂಜ್. ನನಗೆ ಅಂತ ಕೊಟ್ಟಿದ್ದ ಬಿಸ್ಕೆಟ್ನ ನಾನು ಚಂಪು ಕೊಟ್ಟೆ. ನಿನ್ನಂಥ ಒಳ್ಳೆ ಹುಡುಗಿ ದೇಶದಲ್ಲಿ ಯಾರೂ ಇಲ್ಲ. ಯಾಕೆ ಹೇಳು? ನಿನ್ನನ್ನು ನೀನು ನೋಡ್ಕೊಂಡಲ್ಲೇ ಬೇರೆಯವ್ರನ್ನೆಲ್ಲ ನೋಡ್ಕೊತಿಲ್ಲ. ಬೇರೆಯವರು ಅಲ್ಲ, ಅದು ನಾಯಿ. ನಿಜವಾಗ್ಲು ಚೇತನಕ್ಕ ಬೆಳಗಿಂದ ನೋವ್ತಿದೆ, ಇವಾಗ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಅಮ್ಮ, ಭೂಮಿಗೆ ಅದು ನನ್ನ ಹೊಗಳ್ತಾಳೆ ಅಂದರೆ ಖಂಡಿತ ಹಾರ್ಟ್ ಅಟ್ಯಾಕ್ ಆಗೇ ಆಗುತ್ತೆ. ಕೆಲಸ ಯಾರು ಮಾಡ್ತಾರೆ ನಾನು ಹೊಗಳ್ತೀನಿ. ಇವನ್ ಮೇ ಬಿ ಕಂಬನೇ ಬೀಳ್ಸ್ಬೋದಾ ಅಂತ. ಚಂಪಾ, ನಿನ್ನ ಶಕ್ತಿಗೆ ಮೀರಿದ್ದದು ಆಯ್ತಾ. ಕಂಬ ಬೀಳ್ಸಕ್ ಹೋಗ್ಬೇಡ. ನಿಮ್ಮ ಕಾರ್ ಹೋಗುತ್ತೆ ಬೀಳ್ಸಿದ್ರೆ. ಗುಡ್ ಸಾಕ್ಷಿ. ನನ್ನ ಕಾರ್ ಮೇಲೆ ಕೇರ್ ಮಾಡ್ತಿರೋಳು ನೀನೆ. ಇವಳು ಇದ್ದಾಳೆ, ಸ್ಕ್ರ್ಯಾಚ್ ಮಾಡಿಸ್ಕೊ ಬರ್ತಾಳೆ ನಾಯಿಕೆಯಲ್ಲಿ. ಅಮ್ಮ, ನಂಗೆ ನಗೊಳಕ್ಕೆ ಹೋಗ್ತಿಲ್ಲ.
ಚೆನ್ನಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು. ಚುರುಮುರಿ ಫೇಮಸ್ ಇತ್ತು ನಾವು ಹೊಸದಾಗಿ ಲಾಂಚ್ ಮಾಡಿದ್ದೀವಿ. ಏನ ಲಾಂಚ್ ಮಾಡಿದ್ಯಮ್ಮ? ಒಂಚೂರು ಹೇಳು, ಏನೇನು ಲಾಂಚ್ ಮಾಡಿದ್ಯಾ ಅಂತ. ಎಲ್ಲರೂ ಚುರುಮುರಿನ ಪೇಪರಲ್ಲಿ ಹಾಕ್ಕೊಡ್ತೀವಿ. ನಾವು ಇದು ಸ್ಟೈಲ್ ಆಗಿ ಪಾಪ್ಕಾರ್ನ್ ಅಲ್ಲಿ ಕೊಡ್ತಾ ಇದ್ದಾರೆ ಅಷ್ಟೇ. ಟೈಪ್ ಮಾಡಿಬಿಟ್ಟು ಕೊಡ್ತಾ ಇದ್ದೀವಿ. ಆನ್ ದ ವೇ ಬರ್ತಾ ಟೇಸ್ಟ್ ನೋಡ್ಕೊಂಡು ಚೆನ್ನಾಗಿದೆ ಗೈಸ್. ನನಗೇನ್ ಅನ್ಸುತ್ತೆ ಗೊತ್ತಾ ಆಂಟಿ, ನಿಮ್ಮ ಮಗಳು ಬದಲು ನೀವು ಇನ್ಫ್ಲುಯೆನ್ಸರ್ ಆಗ್ಬೇಕಾಯ್ತು. ಅವಳು ಆದ್ರೆ ಅವ್ರ ಅಮ್ಮಂಗೆ ಮಾಡ್ತಾರೆ ಅಂತ ಹೇಳಿರೋದೇನು ಆಯ್ತಾ, ಬಂದು ಮಾಡ್ಕೊಡ್ತಾರೆ ಅಂತ. ನಮ್ಮ ಅಮ್ಮನಿಂದನೇ ಬಂದಿರೋದು ನನಗೆ. ಒಬ್ಬ ಡೈಲಾಗು ಚಪ್ಪಳೆ. ಗೈಸ್ ಸಕ್ಕತ್ತಾಗಿದೆ ಚರ್ಮುರಿ, ಆಮೇಲೆ ಕಾಫಿ ಎಲ್ಲ ಸಕ್ಕತ್ತಾಗಿ ಸಿಗುತ್ತೆ. ಆನ್ ದ ವೇ ಮುಳ್ಳಂಗಿರಿಗೆ ಹೋಗಬೇಕಾದ್ರೆ ಇಲ್ಲೊಂದು ಶಾಪ್ ಇದೆ, ಸೊ ವಿಸಿಟ್ ಮಾಡಿ ಹೋಗಿ. ಗೈಸ್ ನಾನೊಂದು ಬೈಕ್ ತಗೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸ್ತೀರಾ? ಅಂದರೆ ಸಿಕ್ಕಾಪಟ್ಟೆ ಬೈಕ್ ಇಷ್ಟ ಆಗ್ತಾ ಇದೆ, ಮೋಟರ್ ಬ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಜಸ್ಟ್ ಥಿಂಕ್ ಅಷ್ಟೇ, ಆ ಥರ ಏನಿಲ್ಲ. ಒಂದು ಕಡೆಯಲ್ಲಿ ತಗೋಬೇಕು ಅಂತ ಇದೆ, ನೋಡೋಣ. ಆ್ಯಂಡ್ ಇವಾಗ ನನ್ನ ಫ್ರೆಂಡ್ ತಮ್ಮಂದು ಗಾಡಿ ಓಡಿಸ್ತಾ ಇದ್ದೀನಿ. ನನ್ನ ಜೊತೆಗೆ ಯಾರು ಕೂತ್ಕೊಂತಿದ್ದೀರಪ್ಪ? ತಮ್ಮನ ಫ್ರೆಂಡ್ ಅಕ್ಕ, ಫ್ರೆಂಡ್ ತಮ್ಮ ಅಂದ್ರೆ ಶಾಟ್, ನನ್ನ ತಮ್ಮನ ಫ್ರೆಂಡ್ ಗಾಡಿ. ಓಕೆನಾ, ಸಮಾಧಾನನಾ? ಯಾರು ಕೂತ್ಕೊಂತಿದ್ದೀರಪ್ಪ? ಇಬ್ರಿಗೂ ಭಯನ? ಗೈಸ್ ಇವಾಗ ಕಾರ್ನ ಅವ್ರು ತೊಗೊಂಡ್ಬರ್ತಿದ್ದಾರೆ, ಬೈಕನ್ನ ನಾವು ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಇಷ್ಟೇ, ಚಲೋ ಜಿ. ನಮ್ಮ ತೋಟಕ್ಕೆ ತನಕ ತಗೊಂಡು ಹೋಗ್ತೀವಿ. ಓಕೆನಾ? ಆಗ್ಲೇ ಫಸ್ಟ್ ಗೇರಿಗೆ ಹಾಕು. ಅಮ್ಮ ವಾವ್, ಹಿಂಗೆ ಮೋಟರ್ ಲಾಗಿಂಗ್ ಶುರು ಮಾಡವಳೆ. ಹಾಂ ಲದಾಖಲ್ಲೇ ಓಡಿಸಿ ಕಾರ. ಮೇಡಮ್ ಸೆಕೆಂಡ್ ಗೇರ್ ಪ್ಲೀಸ್. ಏನು ಸಕ್ಕತ್ತಾಗಿದೆ ನೋಡಿ ಗಾಯ್ಸ್, ವ್ಯೂ ಮಾತ್ರ ಆ್ಯಕ್ಚುಲಿ ನಾವು ಪ್ರತಿ ಬಂದಾಗಲೂ ಕಾರಲ್ಲಿ ಬರ್ತೀವಿ ಅಥವಾ ಜೀಪಲ್ಲಿ ಬರ್ತೀವಿ. ಸೊ ಇದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಬೈಕಲ್ಲಿ ಓಡಿಸ್ತಾ ಇರೋದು. ಅದಕ್ಕೆ ಅನಿಸುತ್ತೆ ಬೈಕಲ್ಲಿ ಅಷ್ಟೇ ಇಷ್ಟಪಡ್ತಾರೆ ಎಲ್ಲ. ಅಂದರೆ ಬೈಕಲ್ಲಿ ಆರಾಮಾಗಿ ನೇಚರ್ ಕಾಣುತ್ತೆ. ವಿತೌಟ್ ಹೆಲ್ಮೆಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ, ಬಟ್ ಯಾವ ಹೆಲ್ಮೆಟ್ ಗಾಡಿ ಓಡಿಸ್ಬೇಡಿ. ನಾನು ಸುಮ್ಮನೆ ಓಕೆ ಇಲ್ಲಿಂದ ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೀನಲ್ಲ, ಸೊ ಹಾಗೆ ಇದು ಆಗೇನೂ ಆಗಲ್ಲ ಅಂತ ಅಂದ್ಕೊಂಡೆ. ಬಟ್ ನಿಮ್ಮ ಜವಾಬ್ದಾರಿ. ಅದೊಂದೇನೋ ಏನು ಎದುರ್ಕೊಂಡ್ರೆ ಹೆಂಗೆ ಜೀವನ ಮಾಡೋಣ. ಬರೀ ಎದುರ್ಕೊತಾಳೆ. ಜೀವನದಲ್ಲಿ ಯಾರು ಎದುರ್ಕೋಬಾರ್ದು. ಎದುರ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಎದುರಿಸಿ ಕೂರಿಸುತ್ತೆ. ಡೈಲಾಗ್ ಎಲ್ಲರೂ ಅಲ್ಲಿಂದನೇ ಚಪ್ಪಳೆ ಹೊಡೆದ್ಬಿಡಿ. ಹೊಡ್ತಾರೆ. ಅಮ್ಮ ಫ್ರೆಂಡ್ಸ್, ನನ್ನ ಫ್ರೆಂಡ್. ಹಲೋ ಟಾಟಾ ಬಾಯ್. ಹಾಯ್ ಟು ಮೈ ಚಾನಲ್. ಅಮ್ಮ ಹಲೋ. ಅದಂತೂ ಹಿಂಗೆ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾರೆ. ಸುದಿ ಹುಷಾರು, ಜೋಪಾನ ಕೇಳು. ಕ್ರೇಜಿ. ಅದು ಇಳಿಜಾರಲ್ಲಿ ಹೆಂಗಿದೆ ಅಂದರೆ ನಾವು ಯಾವಾಗಲೂ ಕಾರಲ್ಲಿ ಗೊತ್ತಾಗಲ್ಲ, ಅಷ್ಟು ಬೈಕಲ್ಲೇ ಎವಿಡೆಂಟಾಗಿ ಗೊತ್ತಾಗುತ್ತೆ ಇನ್ನೇನು ಬೀಳ್ತೀವಿ ಅಂತ. ಪಾಪ ಸುದೀಪ್ ಜೀವನ ಹೆಂಗ್ ಹಿಡ್ಕೊಂಡು ಬಂದಿದ್ದ ಅವನು. ಸುದೀಪ ಭಯ ಆಯ್ತೇನಾ? ನಿಂಗನ್ನ ಚೂರು ಭಯ ಹೇಳ್ಕೊಟ್ಟ ಅವನು. ಆಕ್ಚುಲಿ ಚೆನ್ನಾಗಿ ಬಂದ್ರು, ಖುಷಿ ಆಯ್ತು. ಸುದೀಪ ಹಂಗೆ ನಂಗೊಂದು ರೌಂಡ್ ಈಗ ನೋಡ್ಸು. ಕೊಡು, ಕೀ ಕೊಡು ಹಂಗಾರ. ಬೇಡಪ್ಪ, ಮಾಯ್ ಮಾತಲ್ಲಿ ಮಾತ್ರ. ನೋಡ್ಸ್ಕೊಂಡು ಬಂದೆ. ಹೆಂಗ್ ಕಂಡಿದ್ಯಾ ಗೊತ್ತಾ? ಭೂಮಿ ಕೀ ತಂದಾನಂತಲ್ಲ, ಸಾನಿ ಎಲ್ಲಿ ಹೋಗ್ತಾಳೆ? ಅವ್ನು ಹೇಳೋದೆಲ್ಲ ನೀನು ಇಲ್ಲೇ ನಿಜವಾಗ್ಲೂ ತಂದಿದ್ದಾನೆ, ಮತ್ತೆ ಹೋಗ್ಬೇಕು ಅವನೀಗ. ನಿನಗೇನಾಗಿದೆ ಶಿವು? ಅಪ್ಪ ಇಲ್ವಾ?
ಯಾವತ್ತಿತ್ತು ಸಾನು ಇದ್ದಾಳೆ. ನಮ್ಮಮ್ಮ ಏನಂತ ಗೊತ್ತಾ ಈ ಜೋಪಾನ ಹಾಕೊಂಡ್ ಬಾ ಅಂತು ನಾನು ತಗೊಂಡೇ ಬಂದೆ ಮನೆ ಬಾಗಿಲು ಹಾಕೊಂಡಿದ್ದು ಕೀ ಎತ್ಕೊಂಬಂದಿದ್ದಲ್ಲ. ಅಮ್ಮ ಹೇಳಿದೆ ಇವಾಗ ತಾನೇ ಬಂದು ಬಟ್ ಮಳೆ ಸ್ಟಾರ್ಟ್ ಆಗ್ತಾಯಿದೆ. ನಾನು ಮಳೆ ಎಂಜಾಯ್ ಮಾಡೋಕ್ಕೆ ಬರ್ತಾ ಇದ್ದೀನಿ ಗೈಸ್. ಆಫ್ಟರ್ ವೆರಿ 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 ಲಾಂಗ್ ಟೈಮ್ ಅಂತ ಅನಿಸುತ್ತೆ ನಾನು ಇಲ್ಲಿಗೆ ಬಂದು. ಓ ಗಾಡ್, ಅದು ಮಳೆ ಬಂತು, ಇನ್ನೂ ಸಖತ್ ಫೀಲ್ ಆಗ್ತಾ ಇದೆ. ಆ್ಯಂಡ್ ಯಾ, ಇದೆಲ್ಲ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ಮಳೇಲಿ ನೆನೆಯೋಕ್ಕೆ ಇನ್ನೂ ಖುಷಿ ಆಗುತ್ತೆ. ಯಾ, ಸೀರಿಯಸ್ಲಿ ಫುಲ್ ಖುಷಿಯಾಗಿದ್ದೀನಿ ನಾನು ಇವತ್ತು. ನಮ್ಮ ಸ್ಪಾಟಿಗೆ ನಾನು ನಾಳೆ ಕರ್ಕೊಂಡು ಹೋಗ್ತೀನಿ. ಇವಾಗ ಮಳೆ ಬರ್ತಾ ಇದೆ, ಇಲ್ಲ ಅನ್ನ ಕರ್ಕೊಂಡು ಹೋಗ್ತಾ ಇದೆ ಗೈಸ್. ಸಿ, ಮಳೆ 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 ಮಳೆ, ಎಲ್ಲೆಲ್ಲೂ ಮಳೆ. ನಮ್ಮ ಜೊತೆ ಅಲ್ಲಿಕಿ ಜಾಯಿನ್ ಆಗಿದ್ದಾನೆ. ಟ್ರಾವೆಲರ್ ಫ್ರಮ್ ಚಿಕ್ಕಮಗಳೂರು. ಯಾ, ಹಲೋ ಸರ್, ಹೇಗಿದ್ದೀರಾ? ಎಲ್ಲೆಲ್ಲಿ ಹೋಗಿದ್ರಿ ಟ್ರಾವೆಲಿಗೆ? ನಾನು ಹಾಂ, ಬೆಟ್ಟ ಗುಡ್ಡ ಕಾಡು ಮೇಡು ನಾಡು. ಓಕೆ, ಅಲೆಮಾರಿ ಜೀವನ. ಹಾಂ, ಓಕೆ, ನಮ್ಮದು ಒಂಥರ ಅದೇ ರೀತಿ ಬರುತ್ತೆ, ಸಿಮಿಲರು. ಓಕೆನಾ? ಓಕೆ, ಬಾಯ್ ಟಾಟಾ. ಇವಾಗ ಒಳಗಡೆ ಹೋಗೋಣ, ಮನೆ ಒಳಗೆ. ಬೇಬ್ ಎಡಿಟಿಂಗ್ ಮಾಡ್ತಿದ್ದಾಳೆ ಗೈಸ್, ಫುಲ್ ಬಿಸಿ ಇದ್ದಾಳೆ. ಹ್ಞೂ, ಮತ್ತೆ ಇಲ್ಲಿ ಬಂದಾಗ ನೆನೀಬಾರ್ದ, ಮಳೆ ಬಂತು, ಫೀಲ್ ಮಾಡಬೇಕು. ನಮ್ಮಮ್ಮ ಅಡುಗೆ ಮನೆ ಸೇರ್ಕೊಂಡ್ರು. ಅಮ್ಮ ಹಾಯ್. ಇಲ್ಲ ಕಣಪ್ಪ, ಅಡಿಗೆ ಮನೆ ಸೇರಿಲ್ಲ. ನಮ್ಮ ತೋಟಮ್ಮ ಕಾಫಿ ಮಾಡ್ಕೊಡ್ತೀವಿ. ಅದಕ್ಕೆ ಬಿಸಿ ಕಾಫಿ. ಈ ಒಂದು ಮಳೆಯಲ್ಲಿ ಕಾಫಿ ಕಪ್ ಉಟ್ಕೊಂಡು ಕುಡಿದ್ರೆ ಚಂಪು ಹೆಂಗನ್ಸ್ತು? ಯಾಕಪ್ಪ ಕರ್ಕೊಂಡು ಬಂದೆ ಅಂತ ಅಲ್ಲ ಫೀಲ್ ನಿಂದು. ನನಗೆ ಗೊತ್ತಿರಲಿಲ್ಲ ಕಣಪ್ಪ ಮಳೆ ಬರುತ್ತೆ ಅಂತ. ಬೈಕೊಂತೀಯ ನನಗೆ. ಹಾಯ್ ಸಾಕ್ಷಿ, ನಮಗೋಸ್ಕರ ಕಾಫಿ ಮಾಡ್ತಿದ್ಯಾ? ಥ್ಯಾಂಕ್ ಯು ಸೋ ಮಚ್. ಯಪ್ಪ, ಕಟ್ ಮಾಡ್ತೀನಿ ದಿನ. ನಾನು ನಿಮಗೆ ನಾಳೆ ಸಿಗ್ತೀನಿ. ಇವಾಗ ನಮ್ಮ ಟೈಮ್, ನಮ್ಮ ಕುಕಿಂಗ್ ಟೈಮ್ ಪ್ಲಸ್ ಸ್ಪೋರ್ಟ್ಸ್ ಟೈಮ್, ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಮತ್ತೊಂದು ದಿನ ಬರುತ್ತೆ, ಹೊಡ್ತೀನಿ ನನಗೆ. ಸೊ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಲವ್ ಯು ಆಲ್.